ಇದು ನಿಮ್ಮ ಫಸ್ಟ್ ಕೋರ್ಸಿನ ಚಾಲೆಂಜ್ ಲ್ಯಾಬ್. ಅಂದ್ರೆ ಚಾಲೆಂಜ್ ಲ್ಯಾಬ್ ಅಂದ್ರೆ ಏನಂದ್ರೆ ಇದರಲ್ಲಿ ಅವ್ರೇನ್ ಕಮೆಂಟ್ಸ್ ಕೊಟ್ಟಿರಲ್ಲ. ನಿಮ್ದು ಓನ್ ಏನ್ ಸ್ಕಿಲ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕು ಇಲ್ಲಿ. ಆದ್ರೆ ನಿಮ್ಗೆ ಅದನ್ನು ಈಸಿಯಾಗಿ ಆಗ್ಲಿ ಮತ್ತೆ ಬೇಗ ಎಲ್ರದ್ದು ಟಾಸ್ಕ್ ಮುಗೀಲಿ ಅಂತಾನೆ ಇದಕ್ಕೋಸ್ಕರ ಅಂತ ಒಂದು ರೆಪೋ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿಲ್ಲ, ಜಸ್ಟ್ ಕಾನ್ಫಿಗರೇಷನ್ ಕೊಟ್ಟಿರ್ತಾರೆ. ಅಂದ್ರೆ ಆ ಕಾನ್ಫಿಗರೇಷನ್ ನೀವು ಕ್ರಿಯೇಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು, VM ಇನ್ಸ್ಟೆನ್ಸ್ನ. ಅದರ ಹೆಸರು ನ್ಯೂಕ್ಲಿಯಸ್ ಜಂಪ್ ಪೋಸ್ಟ್ ಅಂತ ಇಡಬೇಕು. ಅದ್ರ ಮಷಿನ್ ಟೈಪ್ F1 ಮೈಕ್ರೋ ಅಂತ ಸೆಲೆಕ್ಟ್ ಮಾಡಬೇಕು. ಅದರ ಡಿಫಾಲ್ಟ್ ಇಮೇಜ್ ಟೈಪು ಡಿಬೈನ್ ಲಿನಕ್ಸ್ ಇರಬೇಕು. ಈ ತರ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು ನಿಮ್ಮ ಕಮೆಂಟ್ಸ್ ಅನ್ನು ಕೊಟ್ಟಿರಲ್ಲ ಅಥವಾ ಅವ್ರೇನು ಇನ್ಸ್ಟ್ರಕ್ಟ್ ಮಾಡಿರಲ್ಲ ನಿಮಗೆ. ಇದನ್ನ ನೀವೇ ಮಾಡಬೇಕಾಗಿರೋದು. ಅದಕ್ಕೆ ಅಂತಾನೆ ರೆಪೋ ಮಾಡಿಟ್ಟಿರೋದು ನಾನು. ನೀವು ನನ್ನ ರೆಪೋ ಹೋಗಬೇಕು ಅಂದ್ರೆ ಸರ್ಚ್ ಬಾರ್ ಅಲ್ಲಿ ಸ್ಮಾಲ್ ಲೆಟರ್ಸ್ ಅಲ್ಲಿ github.com/ ಸ್ಮಾಲ್ ಲೆಟರ್ಸ್ ಅಲ್ಲಿ ಚಂದನ್ ಚಂದ್ರು ಅಂತ ಹಾಕಿದ್ರೆ ನಂದು ಗಿಟ್ಹಬ್ ಅಕೌಂಟ್ ಓಪನ್ ಆಗುತ್ತೆ. ಚಂದನ್ ಅನ್ನೋವರೆಗೂ ಟೈಪ್ ಆಗಿದೆ. ಇಲ್ಲಿ ಎಂಟರ್ ಕೊಟ್ರೆ ನನ್ನ ಅಕೌಂಟ್ ಓಪನ್ ಆಗುತ್ತೆ. ಅದ್ರಲ್ಲಿ ನಾನು ಎಲ್ಲಾ ತರದ್ದು ಲ್ಯಾಬ್ಸ್ಗಳಿಗೂ ರೆಪೋ ಇಟ್ಟಿದ್ದೀನಿ ಅದರಲ್ಲಿ. ಇದು ನನ್ನ ಗಿಟ್ಹಬ್ ಅಕೌಂಟ್. ಇಲ್ಲಿ ಪಕ್ಕದಲ್ಲಿ ಗೂಗಲ್ ಕ್ಲೌಡ್ ಕಂಪ್ಯೂಟಿಂಗ್ ಲ್ಯಾಬ್ ರೆಪೋಸ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟಫ್ ಇರೋ ಲ್ಯಾಬ್ಗಳು ಎಲ್ಲಾದ್ರದ್ದು ರೆಪೋ ಇಲ್ಲಿದೆ. ಇದಿಷ್ಟು ಲ್ಯಾಬ್ ಟಫ್ ಇರೋ ಲ್ಯಾಬ್ಗಳು. ಇದರಲ್ಲಿ ನಿಮಗೆ ನಾನೇ 3 ಲ್ಯಾಬ್ದು ರೆಪೋ ಕೊಟ್ಟಿದ್ದೀನಿ. 4th ಕೋರ್ಸ್ ಚಾಲೆಂಜ್ ಲ್ಯಾಬ್ದು, 3rd ಕೋರ್ಸ್ ಚಾಲೆಂಜ್ ಲ್ಯಾಬ್ದು, 2nd ಕೋರ್ಸ್ ಚಾಲೆಂಜ್ ಲ್ಯಾಬ್ದು. ಸೆಕೆಂಡ್ ಅಂತೀನಿ, ಫಸ್ಟ್ ಕೋರ್ಸು, 3rd ಕೋರ್ಸು, 4th ಕೋರ್ಸ್ ಕೊಟ್ಟಿದ್ದೀನಿ. 2nd ಕೋರ್ಸ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಈಸಿ ಇದೆ ಅದು. ನೀವೇ ಮಾಡ್ಬೋದು ಅದನ್ನ, ನೀವೇನೋ ಸ್ವಲ್ಪ ಬ್ರೈನ್ ಯೂಸ್ ಮಾಡಿದ್ರೆ. ಇನ್ ಕೇಸ್ ನೀವು ಅದ್ರಲ್ಲಿ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಅದು ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಅದು ಇವನ್ 20 ಮಿನಿಟ್ಸ್ ಒಳಗಡೆ ಮುಗ್ದೋಗುತ್ತೆ ಸೆಕೆಂಡ್ ಲ್ಯಾಬ್ನು. ಇವಾಗ ನಂದು ಈ ಲ್ಯಾಬ್ ಹೆಸರು ಏನಂದ್ರೆ ಕ್ರಿಯೇಟ್ ಅಂಡ್ ಮ್ಯಾನೇಜ್ ಕ್ಲೌಡ್ ರಿಸೋರ್ಸಸ್ ಚಾಲೆಂಜ್ ಲ್ಯಾಬ್. ಅದು ನಿಮ್ಗೆ ಇಲ್ಲೇ ಎಲ್ಲರೂ ಒಬ್ಬರು ಸಿಗುತ್ತೆ. ಇಲ್ಲಿ ಗೆಟಿಂಗ್ ಸ್ಟಾರ್ಟ್, ಕ್ರಿಯೇಟ್ ಅಂಡ್ ಮ್ಯಾನೇಜ್ ಕ್ಲೌಡ್ ರಿಸೋರ್ಸಸ್ ಚಾಲೆಂಜ್ ಲ್ಯಾಬ್ ರೆಪೋ. ಈ ಕಡೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಮೆಂಟ್ಸ್ ಬರುತ್ತೆ ನಿಮಗೆ. ಈ ಕಮೆಂಟ್ಸ್ ನೀವೇನು ಮಾಡಂಗಿಲ್ಲ, ಜಸ್ಟ್ ಸುಮ್ಮನೆ ಕಾಪಿ ಪೇಸ್ಟ್. ಆಟೋಮೆಟಿಕ್ ನಿಮ್ಮ ಲ್ಯಾಬ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಟಾಸ್ಕ್ 1ಗೆ ಏನು, ಟಾಸ್ಕ್ 2 ಪಾರ್ಟ್ 1ಗೆ ಏನು, ಅದರಲ್ಲಿ ನೆಕ್ಸ್ಟ್ ಪಾರ್ಟ್ 2ಗೆ ಏನು ಕಮಾಂಡ್, ಅದೆಲ್ಲ ಇಲ್ಲೇ ಕೊಟ್ಟಿದ್ದೀನಿ. ಜಸ್ಟ್ ನೀವು ಕಾಪಿ ಪೇಸ್ಟ್ ಮಾಡಬೇಕಾಗಿರೋದು ಅಷ್ಟೇ. ಇದೇ ತರ ಬೇರೆ ರೆಪೋನು ಇರೋದು ನಂದು, ನಿಮ್ಮ ಕೆಲಸ ಈಸಿ ಆಗಲಿ ಅಂತ ಅಷ್ಟೇ. ಇಲ್ಲಿ ನಮ್ಗೆ ಮೇನ್ ಏನು ಮಾಡಬೇಕಾಗಿರೋದು ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ ಟಾಸ್ಕ್ಗಳು. ಇವಾಗ ಸ್ಟಾರ್ಟ್ ಲ್ಯಾಬ್. ಇಲ್ಲಿ ಈ ತರ ಬಂದ್ರೆ ಎಂಡ್ ಲ್ಯಾಬ್ ಕೊಟ್ಬಿಟ್ಟು ಪುನಃ ಸ್ಟಾರ್ಟ್ ಲ್ಯಾಬ್ ಕೊಡಕ್ ಹೋಗ್ಬೇಡಿ. ಒಂದ್ಸತಿ ಸ್ಟಾರ್ಟ್ ಲ್ಯಾಬ್ ಕೊಟ್ಟು ಅಂದ್ರೆ ಅದು ಕೌಂಟ್ ತಗೊಂಡಿದೆ ಅಂತ ಅರ್ಥ. ಇಲ್ಲಿ ಎಷ್ಟು ಟೈಮಿಂಗ್ ತೋರಿಸಿದೆ ಅಷ್ಟು ಟೈಮ್ ವೇಟ್ ಮಾಡಿ, ಮಧ್ಯ ರೀಲೋಡ್ ಕೊಡ್ತಾ ಇರಿ. ಇವಾಗ 2 ನಿಮಿಷಕ್ಕೆ ಆಯ್ತು, ಪುನಃ ರೀಲೋಡ್ ಕೊಡಿ. ಹಾ ಹೌದು ಮ್ಯಾಮ್, ಈ ತರ ತುಂಬಾ ಜನ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ದುಡ್ಗಕ್ಕೆ ಹೋಗ್ಬೇಡಿ, ಅದು ಬರೋವರೆಗೂ ವೇಟ್ ಮಾಡಿ. ತುಂಬಾ ಹೊತ್ತೇನು ತಗೊಳಲ್ಲ, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ತಗೊಳತ್ತೆ ಅಷ್ಟೇ. ಬರ್ತಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ರೀಲೋಡ್ ಮಾಡ್ತಾನೆ ಇರಿ, ಬರುತ್ತೆ. ತುಂಬಾ ಜನ ಎಂಡ್ ಲ್ಯಾಬ್ ಕೊಟ್ಟು ಪುನಃ ಸ್ಟಾರ್ಟ್ ಲ್ಯಾಬ್ ಕೊಟ್ಟು ಎಡ್ವರ್ಟ್ ಮಾಡ್ಕೊಂಡು ಇವಾಗ ಲ್ಯಾಬ್ನವ್ರು ಪರ್ಫಾರ್ಮ್ ಮಾಡದೇ ಇರೋ ತರ ಮಾಡ್ಕೊಬಿಟ್ಟಿದ್ದಾರೆ. ಸೊ ಇವಾಗ ಅದರಿಂದ ಅವ್ರಿಗೆ ಒಂದು ಸ್ಕಿಲ್ ಬ್ಯಾಡ್ಜ್ ಹೊಟ್ಟೋಯ್ತು. ಇವಾಗ ಪುನಃ ಅವ್ರು ಏನೇನು ಟ್ರೈ ಮಾಡಿದ್ರು ಬರಲ್ಲ. ಅವ್ರ ಸಬ್ಸ್ಕ್ರಿಪ್ಷನ್ ಏನಿದೆ ಅದು ಮುಗಿಬೇಕು, ಅಲ್ಲಿವರೆಗೂ ಅವ್ರಿಗೆ ಅದು ಬರಲ್ಲ. ಅದು
ಇನ್ನ 1 ನಿಮಿಷ ತೋರಿಸ್ತಿದೆ, ಬರುತ್ತೆ ಅದು. ಸುಮಾರು ಸತಿ ರಿಲೋಡ್ ಮಾಡ್ತಾನೆ ಇದ್ದೀನಿ ನಾನು, ಆದ್ರೂ ಅದು ಇನ್ನೂ ಟೈಮ್ ತಗೋತಾನೆ ಇದೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಕೊಡ್ತಾನೆ ಇರಿ ರಿಲೋಡ್ನ, ಬರುತ್ತೆ ಅದು. ಇವಾಗ ಎಸ್ಟಿಮೇಟೆಡ್ ಟೈಮ್ 0 ಆಗಿದೆ. ಇನ್ನೇನು ಬರುತ್ತೆ ಅದು. ಅದು ಇದು ಯಾಕೆ ಈ ತರ ಆಗೋದು ಅಂದ್ರೆ, ಅದು ಕಂಟಿನ್ಯೂಸ್ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ ಬಿಟ್ ಲ್ಯಾಬ್ಸ್ನ, ಅಥವಾ ಸರ್ವರ್ ಬಿಸಿ ಆಗಿರುತ್ತೆ, ಅದು ಸರ್ವರ್ ಡೌನ್ ಆಗಿರುತ್ತೆ, ಆವಾಗ ಈ ತರ ಇಶ್ಯೂ ಬರುತ್ತೆ. ಜೀರೋಲಿದೆ ಅಂದ್ರೂ ಬಂದಿಲ್ಲ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಲ್ಲ ಸರ್ವರ್ ಬಿಸಿ ಇರಬೇಕು, ಅದಕ್ಕೆ ತುಂಬಾ ಲೇಟ್ ತಗೋತಿದೆ. ಬಂತು ನೋಡಿ ಈಗ, 3 to 4 ಮಿನಿಟ್ಸ್ ತಗೋತು, ತಲೆ ಕೆಡ್ಸ್ಕೊಬೇಡಿ. ನಾರ್ಮಲ್ ಆಸ್ ಯೂಶುವಲ್ ಲಾಗಿನ್ ಆಗಿ ಒಂದೊಂದ್ಸತಿ ಇದು ಕನ್ಸೋಲ್ ಓಪನ್ ಆಗೋಕ್ಕೂ ತುಂಬಾ ಟೈಮ್ ಹಿಡಿಯುತ್ತೆ, ಅದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬರುತ್ತೆ. ಪೇಷನ್ಸ್ ಇಂದ ಕೂಲಾಗಿ ಮಾಡ್ಕೊಂಡೋಗಿ. ಇವಾಗ ಇಲ್ಲಿ ಫುಲ್ ಕಮೆಂಟ್ಸೇ ಇರೋದ್ರಿಂದ ನೀವು ಬರೀ ಕ್ಲೌಡ್ಸ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಅಂದ್ರೆ ಇಲ್ಲಿ ಟರ್ಮಿನಲ್, ನೆಕ್ಸ್ಟ್ ಇಲ್ಲಿ ಆಕ್ಟಿವೇಟ್ ಕ್ಲೌಡ್ ಶೆಲ್. ನೀವು ಕ್ಲೌಡ್ ಶೆಲ್ ಓಪನ್ ಮಾಡ್ಕೊಂಡಾಗ ನ್ಯಾವಿಗೇಷನ್ ಮೆನ್ಯೂ ಕ್ಲೋಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಒಂದ್ಸತಿ ಒಬ್ಬೊಬ್ರು ಕರೆಕ್ಟಾಗಿ ಅದು ಶೆಲ್ ಮೇಲೆನೆ ಕೂತ್ಕೊಬಿಡುತ್ತೆ ಅದು. ಇಲ್ಲಿ ನ್ಯಾವಿಗೇಷನ್ ಮೆನ್ಯೂ ಅಂದ್ರೆ ಈ ಬಟನ್ ಕೊಟ್ರೆ ಪುನಃ ಕ್ಲೋಸ್ ಆಗುತ್ತೆ ಅದು. ಇವಾಗ ಕಂಪ್ಲೀಟ್ ಕಾಮೆಂಟ್ಸ್ ಯೂಸ್ ಮಾಡ್ತಿರೋದ್ರಿಂದ ಶೆಲ್ ಫುಲ್ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ನಾನು. ಒಂದ್ ನಿಮಿಷ, ಇದೇನು ನೋಡಕ್ ಹೋಗ್ಬೇಡಿ, ಜಸ್ಟ್ ಡೈರೆಕ್ಟ್ ರೆಪೋಗೆ ಬನ್ನಿ. ರೆಪೋನಲ್ಲಿ ಕಂಪ್ಲೀಟ್ ಇದಿಷ್ಟು ಟಾಸ್ಕ್ ಒಂದು ಒಟ್ಟಿಗೆ. ಇಲ್ಲಿ ನಿಮಗೆ ಬ್ಯಾಕ್ವರ್ಡ್ ಸ್ಲಾಶ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಅದ್ರ ಸಬ್ ಕಮಾಂಡ್, ಅದ್ರ ನೆಕ್ಸ್ಟ್ ಅದ್ರ ಸಬ್ ಕಮಾಂಡ್, ಈ ಸಬ್ ಕಮಾಂಡ್ ಎಲ್ಲ ಸೇರಿ ಒಂದು ಕಮಾಂಡ್ ಆಗುತ್ತೆ.
ಸೊ ಇದು ಕಾಪಿ, ಟರ್ಮಿನಲ್ ಒಳಗಡೆ ಪೇಸ್ಟ್, ಎಂಟರ್. ಇದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತಿದೆ, ಜಂಪ್ ಪೋಸ್ಟ್ ಅಂತ. ಅಂದ್ರೆ ಇಲ್ಲಿ ಕೊಟ್ಟಿರೋ ಫಸ್ಟ್ ಟಾಸ್ಕ್ ನ್ಯೂಕ್ಲಿಯಸ್ ಜಂಪ್ ಪೋಸ್ಟ್. ನನಗೆ ಇಲ್ಲಿ ಯಾಕೆ ಎರರ್ ಬಂತು ಅಂದ್ರೆ ನಂದು ಇನ್ಕಾಂಗಿಟೋಲ್ ಕಂಪ್ಲೀಟ್ ಇನ್ಕಾಂಗಿಟೋ ಹೋಗಿದೆ ಇಲ್ಲಿ. ಪುನಃ ಇನ್ನೊಂದ್ಸತಿ ಲಾಗಿನ್ ಮಾಡ್ಬೇಕು ನಾನು ಕನ್ಸೋಲ್ ಒಳಗಡೆ ಏನಾದ್ರು ವರ್ಕ್ ಮಾಡಬೇಕು ಅಂದ್ರೆ ಟರ್ಮಿನಲ್ ಒಳಗಡೆ ವರ್ಕ್ ಮಾಡಬೇಕು ಅಂದ್ರೆ. ಸುಮಾರು ಜನಕ್ಕೆ ಈ ಥರ ಏನು ಕೇಳಲ್ಲ, ಅದು ನನಗೆ ಕೇಳುತ್ತೆ. ಸೊ ಕೇಳಿರೋ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ, ಕೇಳ್ತಿರೋ ಇವಾಗ ನಾ ಏನು ಮಾಡಿದೆ ಆ ಥರ ಮಾಡ್ಕೊಂಡು ಹೋಗಿ. ನಾನೇ ಡೈರೆಕ್ಟಾಗಿ ಲಾಗಿನ್ ಆದೆ ಅಂದರೆ ನನಗೆ ಇಲ್ಲಿ ಯಾವ ಅಕೌಂಟ್ ಯೂಸ್ ಮಾಡಿದೆ ನನಗೆ ಗೊತ್ತಿತ್ತು. ಸೊ ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಷ್ಟೇ. ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಯೂಸ್ ಅನದರ್ ಕೊಟ್ಬಿಟ್ಟು ಅದನ್ನ ಪುನಃ ಯೂಸರ್ ಇಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಟು ಅಲೋ ಕೊಟ್ಟಾಗ ಈ ವೆರಿಫಿಕೇಶನ್ ಕೋಡ್ ಬರುತ್ತೆ. ಆ ವೆರಿಫಿಕೇಶನ್ ಕೋಡ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಷ್ಟೇ. ಇಲ್ಲೇ ಇದೆ ಕಾಪಿ ಬಟನ್ ಕಂಪ್ಲೀಟ್ ಆಗಿ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈ ಕಮೆಂಟ್ನ ಪುನಃ ಕಾಪಿ, ಪುನಃ ಇಲ್ಲಿಗೆ ಪೇಸ್ಟ್, ಎಂಟರ್. ಇವಾಗ ಜಂಪ್ ಪೋಸ್ಟ್, ನ್ಯೂಕ್ಲಿಯಸ್ ಜಂಪ್ ಪೋಸ್ಟ್ ಅನ್ನೋ ಹೆಸರಲ್ಲಿ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅದು ಪಡಗದಾಗುತ್ತೆ. ನೀವು ನೆಕ್ಸ್ಟ್ ಕಮೆಂಟ್ಗೆ ಹೋಗಿ. ಇವಾಗ ಟಾಸ್ಕ್ 2ನಲ್ಲಿ ಪಾರ್ಟ್ 1. ಇವಾಗ ಇಷ್ಟನ್ನು ಕಾಪಿ ಮಾಡ್ಕೊಳ್ಳಿ. ಇವಾಗ ಏನು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅದು ಬ್ಯಾಕ್ ಎಂಡ್ ಕನ್ಫಿಗರೇಷನ್ ಸೆಟ್ ಮಾಡೋದು ಇನ್ನು, ಅದು ಈ ಕಮಾಂಡ್. ಒಂದ್ಸರಿ ರಿಲೋಡ್ ಮಾಡ್ಕೋತೀನಿ. ಒಂದೊಂದ್ಸತಿ ರಿಲೋಡ್ ಮಾಡ್ಕೊಂಡ್ರೆ ಬೇಗ ಬರುತ್ತೆ. ರಿಲೋಡ್ ಮಾಡ್ಕೊಂಡ ತಕ್ಷಣ ಬಂದ್ಬಿಡ್ತು. ಸೊ ತುಂಬಾ ಏನಾದ್ರು ಆ ಟೈಮ್ ಹಿಡಿತಿದೆ ಅಂದರೆ ಒಂದ್ಸತಿ ರಿಲೋಡ್ ಮಾಡಿ ನಿಮ್ಮ ಕ್ರೋಮ್ ಟ್ಯಾಬ್ನ, ಆವಾಗ ಸಡನ್ನಾಗಿ ಪಟ್ಟನ್ ಬರುತ್ತೆ. ಇವಾಗ ನಂಗೆ ಬಂದಿದೆ ನೋಡಿ ಆ ಥರ. ಸೊ ನೆಕ್ಸ್ಟ್ ಕಮಾಂಡ್ ಇದು ಟಾಸ್ಕ್ 2 ಪಾರ್ಟ್ 1, ಕಾಪಿ, ಇಲ್ಲಿ ಪೇಸ್ಟ್, ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಮಾಡಿದ್ರು ಆಗುತ್ತೆ. ಇಲ್ಲಿ ವಾರ್ನಿಂಗ್ ಬರುತ್ತೆ, ಅದೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಬ್ಯಾಕ್ ಎಂಡ್ ಕ್ರಿಯೇಟ್ ಆಗ್ತಿದೆ. ಅದು ನೆಕ್ಸ್ಟ್ ಕಮೆಂಟ್ ಕಾಪಿ ಮಾಡಿ ಇಟ್ಕೊಂಡಿರಿ. ಇಲ್ಲೂ ಒಂದ್ಸರಿ ರಿಲೋಡ್ ಮಾಡ್ತೀನಿ ನಾನು ಪೇಜ್ನ. ಮೇ ಬಿ ಸರ್ವರ್ ಡೌನ್ ಆಗಿರ್ಬೇಕು, ಅದಕ್ಕೇನೆ ತುಂಬಾ ನಿಧಾನಕ್ಕೆ ಬರ್ತಿದೆ ಔಟ್ಪುಟ್ ಎಲ್ಲ. ಇನ್ನ ಕ್ಲಸ್ಟರ್ ಕ್ರಿಯೇಟ್ ಆಗ್ತಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬರುತ್ತೆ. ಫಸ್ಟ್ ಟಾಸ್ಕ್ ಆಗೋಗಿದೆ, ಒಂದು ಕಮಾಂಡ್ ಇಂದ ಒಂದು ಟಾಸ್ಕ್ ಆಗೇ ಹೋಯ್ತು.
ಯಾರಿಗಾರು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಅಂದ್ರೆ ಬೇಗ ಬಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಕಮಾಂಡ್ ಇಂದ ಕಾಪಿ ಪೇಸ್ಟ್ ಮಾಡ್ಕೊಂಡೋಗಿ, ಬೇರೆ ಏನ್ ಮಾಡಕ್ ಹೋಗ್ಬೇಡಿ. ನಂಗೆ ಬರಕ್ ತುಂಬಾ ಟೈಮ್ ಹಿಡಿತದೆ, ಸೊ ನಾನು ಪದೇ ಪದೇ ರಿಲೋಡ್ ಮಾಡ್ತಾನೆ ಇದೀನಿ ಪೇಜ್ನ. ನೆಕ್ಸ್ಟ್ ಟ್ಯಾಬಲ್ಲಿ ಟ್ರೈ ಮಾಡ್ತೀನಿ, ಅದು ತುಂಬಾ ಟೈಮ್ ಹಿಡಿತದೆ. ಲಾಗಿನ್. ನೀವು ಯಾವ ಟ್ಯಾಬಲ್ಲಿ ಅದನ್ನ ಪೇಸ್ಟ್ ಮಾಡಿದ್ರೆ ಅಲ್ಲೇ ಕೂಡ ಕಂಟಿನ್ಯೂ ಮಾಡ್ಬೋದು. ಸೇಮ್ ವೆರಿಫಿಕೇಶನ್ ಕೋಡ್ಗೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡ್ಬೇಕಂದ್ರೆ ಇವುಗಳು, ಅದರಿಂದ ಇಟ್ಕೊಂಡು ಲಾಗಿನ್ ಮಾಡೋದು ಕೊಟ್ಟಾದ್ಮೇಲೆ ಅಲೋ ವೆರಿಫಿಕೇಶನ್ ಕೋಡ್ ಕಾಪಿ ಪೇಸ್ಟ್. ಈ ಕಡೆನೇ ಮುಗ್ದಿದೆ ಅಂದ್ರೆ ಈ ಕಡೆನೇ ಮಾಡ್ಕೋತೀನಿ ನಾನು. ಅದು ಸ್ವಲ್ಪ ಟೈಮ್ ಹಿಡಿತದು ಇದು ಬರಕ್ಕೆ, ಕ್ಲಸ್ಟರ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ನಮ್ಮ ನೆಕ್ಸ್ಟ್ ಕಮೆಂಟ್ ಕಾಪಿ ಪೇಸ್ಟ್, ಔಟ್ಪುಟ್ ಬಂತು. ಪಾರ್ಟ್ 2 ನಲ್ಲಿ ನೆಕ್ಸ್ಟ್ ಕಮೆಂಟ್ ಒಟ್ಟೊಟ್ಟಿಗೆ, ಯಾಕಂದ್ರೆ ಸಬ್ ಕಮೆಂಟ್ ಇದೆ ಇಲ್ಲಿ, ಬ್ಯಾಕ್ವರ್ಡ್ ಸ್ಲಾಶ್ ಇದೆ ಸಬ್ ಕಮೆಂಟ್ ಅಂತ. ಅದು ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇಲ್ಲಿ ಇನ್ನೊಂದು ಎರರ್ ನಿಮ್ಗೆ ತೋರಿಸ್ತೀನಿ. ಈಗ ಈ ಕಮೆಂಟ್ ಎರರ್ ಬರುತ್ತೆ ಯಾಕಂದ್ರೆ ಒಬ್ಬೊಬ್ರು ತುಂಬಾ ಹರಿಲ್ ಮಾಡಕ್ ಹೋಗಿ ಈ ಕಡೆ ಒಂದು ವರ್ಡೇ ಮಿಸ್ ಮಾಡ್ಬಿಡ್ತಾರೆ. ಇವಾಗ ನಾ ಮಾಡ್ದಂಗೆ ಕಂಪ್ಲೀಟ್ ನೀಟಾಗಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಕಮೆಂಟ್ ಕಾಪಿ ಪೇಸ್ಟ್, ಅದರ ನೆಕ್ಸ್ಟ್ ಕಮೆಂಡ್ ಕಾಪಿ ರೆಡಿ ಇಟ್ಕೊಂಡಿರಿ. ಇಲ್ಲಿ ಬ್ಯಾಕ್ವರ್ಡ್ ಸ್ಲಾಶ್ ಏನಿಲ್ಲ, ಆದ್ರೆ ಇದು ಲ್ಯಾಬಲ್ಲೇ ಕೊಟ್ಟಿದ್ದಾರೆ ಈ ತರ ಮಾಡಬೇಕು ಅಂತ. ಇಲ್ಲಿ ಇದ್ರ ಒಳಗಡೆ ಬೇರೆ ಟಾಸ್ಕ್ಗಳಿದೆ, ಅದಕ್ಕೂ ಕಮೆಂಟ್ಸ್ ಇದೆ. ಪುನಃ ಹಳೆ ಕಮೆಂಟ್ ಬರ್ತಿದೆ, ಕಂಟ್ರೋಲ್ ಈ ಕಮೆಂಟ್ ನೀಟಾಗಿ ಕಾಪಿ ತಗೊಳ್ಳಿ, ಪೇಸ್ಟ್. ಇದರದ್ದೇನು ಔಟ್ಪುಟ್ ಬರಲ್ಲ, ಸೊ ನೆಕ್ಸ್ಟ್ ಹೋಗಿ. ಇವಾಗ ಇನ್ಸ್ಟೆನ್ಸ್ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ, ಅದನ್ನು ಕಾಪಿ ಪೇಸ್ಟ್. ಕ್ರಿಯೇಟ್ ಆಯಿತು. ಅದರ ನೆಕ್ಸ್ಟ್ ಇನ್ಸ್ಟೆನ್ಸ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು, ಅದನ್ನು ಕಾಪಿ ಮಾಡಿಕೊಂಡೆ ನೆಕ್ಸ್ಟ್ ಪೇಸ್ಟ್. ಇನ್ಸ್ಟೆನ್ಸ್ ಗ್ರೂಪ್ ಕ್ರಿಯೇಟ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ರಿಲೋಡ್ ಹೋಗ್ಬಿಡ್ತೀನಿ. ನೆನಪಿರಲಿ ನಿಮ್ಗಿನ್ನ 5 days ಇದೆ ಅಷ್ಟೇನೆ ಎಲ್ಲನೂ ಕಂಪ್ಲೀಟ್ ಮಾಡೋಕ್ಕೆ. ಮ್ಯಾಮ್ ಆ್ಯಕ್ಚುಲಿ ಟಫ್ ಏನಿಲ್ಲ, ಕಾಪಿ ಪೇಸ್ಟ್ ಮಾಡ್ತಿರೋದು ಅಷ್ಟೇನೆ. ಸರ್ವರ್ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಬರ್ತಿದೆ ನನಗೆ. ಇಲ್ಲಿ ನೋಡಿ ಬಂದಿದೆ, ರಿಲೋಡ್ ಮಾಡ್ತಾ. ಥರ್ಡ್ ಕೋರ್ಸಲ್ಲಿ ಟಫ್ ಇದೆ ಮ್ಯಾಮ್, ಥರ್ಡ್ ಕೋರ್ಸಲ್ಲಿ ಟಫ್ ಇದೆ. ಆ್ಯಕ್ಚುಲಿ ಟಫ್ ಅಂತ ಹೇಳಕ್ಕಾಗಲ್ಲ, ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಬರುತ್ತೆ ಅದು. ಅಂದ್ರೆ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹಂಗಂಗೆ ಮಾಡ್ಕೊಂಡು ಹೋದ್ರೆ ಏನು ಎರರ್ ಬರಲ್ಲ. ಇಲ್ಲಿ ಪಾರ್ಟ್ 5 ನಲ್ಲಿ
ಬ್ಯಾಕ್ವರ್ಡ್ ಸ್ಲಾಶ್ ಇಲ್ಲ ಅಂದ್ರೆ ಇದೊಂದು ಸಪ್ರೇಟ್ ಬೇರೆ ಕಮಾಂಡ್ ಇದು. ಸೊ ಅದೊಂದು ಸಿಂಗಲ್ ಲೈನ್ ಕಾಪಿ ಪೇಸ್ಟ್. ಇಲ್ಲಿ ಬ್ಯಾಕ್ವರ್ಡ್ ಸ್ಲಾಶ್ ಇದೆ, ಸೊ ಇದೆಲ್ಲ ಸೇರಿ ಒಂದೇ ಕಮಾಂಡ್ ಅಂತ. ಕಾಪಿ ಮಾಡ್ಕೊಂಡೆ ದೆನ್ ಪೇಸ್ಟ್. ದೆನ್ ಇದಿಷ್ಟ ಆದ್ರೆ ಮುಗೀತು ನಿಮ್ಮ ಲ್ಯಾಬ್. ಇದನ್ನು ಕಾಪಿ ಪೇಸ್ಟ್. ಪುನಃ ನೆಕ್ಸ್ಟ್ ಪಾರ್ಟ್ 7 ಕಾಪಿ. ಇವಾಗ ನಾನು ಯಾವ್ದಾದ್ರು ಕಾಪಿ ಮಾಡ್ತಿರೋದು ಅಂದ್ರೆ ಇಲ್ಲಿ ಯೂನಿಟ್ 2 ಅಂತ ಕೊಟ್ಟಿದ್ದಾರೆ. ಯೂನಿಟ್ 2 ನಲ್ಲಿ ಇಲ್ಲಿ ಇವ್ರು ಏನೇನು ಕೊಟ್ಟಿದ್ದಾರೆ ಅದೆಲ್ಲ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಅದನ್ನ ನಾನು ಡೈರೆಕ್ಟ್ ಕಮಾಂಡ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಆ ಕಮಾಂಡ್ ನೀವು ಕಾಪಿ ಪೇಸ್ಟ್ ಮಾಡೋ ತಗೊಂಡಿರೋದು. ನೆಕ್ಸ್ಟ್ ಕಮೆಂಟ್ ಕಾಪಿ ಮಾಡ್ಕೊಂಡಿದ್ದೆ, ಸೊ ಪೇಸ್ಟ್ ಮಾಡಿದ್ದೀನಿ. ಸೊ ಅದರ ನೆಕ್ಸ್ಟ್ ಕಮೆಂಟ್ ಕಾಪಿ ಪೇಸ್ಟ್. ಅದರ ನೆಕ್ಸ್ಟ್ ಕಮೆಂಟ್ ಕಾಪಿ ಪೇಸ್ಟ್. ಅದರ ನೆಕ್ಸ್ಟ್ ಕಮಾಂಡ್ ಇಲ್ಲಿವರೆಗೂ ಬರುತ್ತೆ. ಇದಿಷ್ಟು ಸೇರಿ ಒಂದು ಕಮಾಂಡ್, ಯಾಕಂದ್ರೆ ಬ್ಯಾಕ್ವರ್ಡ್ ಸ್ಲಾಶ್ ಇದೆ. ಸೊ ಅದನ್ನು ಕಾಪಿ ಪೇಸ್ಟ್. ಲಾಸ್ಟ್ ಕಮಾಂಡ್ ಕಾಪಿ. ಇದು ಔಟ್ಪುಟ್ ಬಂದಾದ್ಮೇಲೆ ಪೇಸ್ಟ್ ಮಾಡಬೇಕು. ಔಟ್ಪುಟ್ ಬಂತು, ಸೊ ಪೇಸ್ಟ್. ಈ ಲ್ಯಾಬ್ ಅಲ್ಲಿ ನಿಮಗೆ ಬೇರೆ ಏನು ಕೊಟ್ಟಿಲ್ಲ. ನಾ ಇಲ್ಲಿ ಸುಮ್ಮನೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋದ್ರೆ ಸಾಕು, ನಿಮ್ಮ ಲ್ಯಾಬ್ ಕಂಪ್ಲೀಟೆಡ್. ನೀವು ಇದನ್ನ ಕರೆಕ್ಟಾಗಿ ನಿಮಗೆಲ್ಲ ಸರ್ವರ್ ಇಶ್ಯೂ ಇಲ್ದೆಲ್ಲ ಕರೆಕ್ಟಾಗಿ ಫಾಸ್ಟಾಗಿ ಬಂತು ಅಂದರೆ ಇದನ್ನ ಕರೆಕ್ಟಾಗಿ ನೀವು 9 ಮಿನಿಟ್ಸ್ ಮುಗಿಸ್ಬೋದು. ಬಟ್ ಅವ್ರು ನಮ್ಗೆ ಕೊಟ್ಟಿರೋ ಟೈಮು ನಿಯರ್ಲಿ 1 hour ಏನೋ ಕೊಟ್ಟಿದ್ರು ಅವರು. ಬಟ್ ನೀವು ಇದನ್ನ 9 ಮಿನಿಟ್ಸ್ ಮುಗಿಸ್ಬೋದು. ಜಸ್ಟ್ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿದ್ನ ಈ ರೆಪೋ ನೋಡ್ಕೊಂಡು ನೀವು ಅದನ್ನೇ ಮಾಡಿ, ಬೇಗ ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಮುಗೀತು ನಿಮ್ಮ ಲ್ಯಾಬ್. ಇಲ್ಲಿ ಚೆಕ್ ಮೈ ಪ್ರೋಗ್ರೆಸ್ ಅಲ್ಲಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಲಾಸ್ಟ್ ಒಂದು ಬರೋದು, ಯಾಕಂದ್ರೆ ಇದು ಇನ್ನೂ ಲೋಡ್ ಆಗ್ತಾ ಇರುತ್ತೆ. ಅದು ಅಪ್ಡೇಟ್ ಆಗಿ ಬರಬೇಕು. ಸೊ ಬರೋವರೆಗೂ ವೆಯ್ಟ್ ಮಾಡಿ, ಬರುತ್ತೆ. ಇಲ್ಲಿ ಏನು ಎರರ್ ತೋರಿಸ್ತಿದೆ ಅಂದರೆ ಪ್ಲೀಸ್ ವೆರಿಫೈ ದ ವೆಬ್ ಸರ್ವರ್ಸ್ ಆರ್ ಸರ್ವಿಂಗ್ ಆನ್ ಫ್ರಂಟ್ ಎಂಡ್ ಆಫ್ HTTPS ಲೋಡ್ ಬ್ಯಾಲೆನ್ಸರ್. ಅಂದರೆ ಬ್ಯಾಕ್ ಎಂಡ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಆದರೆ ಫ್ರಂಟ್ ಎಂಡಿನ ಲೋಡ್ ಆಗ್ತಿದೆ. ಫ್ರಂಟ್ ಎಂಡ್ ಏನೇನು ಕಮೆಂಟ್ ಕೊಟ್ಟಿದೆ ಅದೆಲ್ಲ, ಬಟ್ ಔಟ್ಪುಟ್ ನಮ್ಗೆ ಆಲ್ರೆಡಿ ಬಂದಿದೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಅದು ಬರುತ್ತೆ. 20 ಪಾಯಿಂಟ್ಸ್ ಬರ್ಬೇಕಷ್ಟೇ. ನೀವು ಇನ್ ಕೇಸ್ ಆ ಲೋಡ್ ಬ್ಯಾಲೆನ್ಸರ್ ಏನು ಎತ್ತ ಅಂತ ತಿಳ್ಕೋಬೇಕು ಅಂದರೆ ನಿಮ್ಮ ನ್ಯಾವಿಗೇಷನ್ ಮೆನ್ಯೂನಲ್ಲಿ ನೆಟ್ವರ್ಕ್ ಸರ್ವಿಸಸ್ ಒಂದು ಆಪ್ಷನ್ ಇದೆ. ಇಲ್ಲಿ ನೆಟ್ವರ್ಕಿಂಗ್ ಒಳಗಡೆ ನೆಟ್ವರ್ಕ್ ಸರ್ವಿಸಸ್ ಅಲ್ಲಿ ಲೋಡ್ ಬ್ಯಾಲೆನ್ಸಿಂಗ್. ಇಲ್ಲಿ ನಮ್ಮ ಲೋಡ್ ಬ್ಯಾಲೆನ್ಸರ್ಸ್ ಕಮೆಂಟ್ ಇಂದ ಕ್ರಿಯೇಟ್ ಆಗಿದ್ರೆ ಇಲ್ಲಿ ತೋರಿಸ್ತಿದೆ. ಇನ್ನು ಹಂಗೆ ಬರ್ತದೆ, ಮೇಲೆ ವೆಯ್ಟ್ ಮಾಡಿ, ಬರುತ್ತೆ. ಇಲ್ಲ ಮ್ಯಾಮ್, ಇದು ಪೇಜ್ ರಿಲೋಡ್ ಮಾಡಿದ್ರು ಬರಲ್ಲ. ಇದು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಅದು ಕಂಪ್ಲೀಟ್ ಲೋಡ್ ಆಗೋದು ನಿಲ್ಲೋವರೆಗೂ ಬರಲ್ಲ ಅದು. ಇನ್ ಕೇಸ್ ಏನೇನು ಎಂಡಿಂಗ್ ಮೂಮೆಂಟ್ ಇದ್ರೆ, ಇವಾಗ ನಾನು ಏನು ರಿಲೋಡ್ ಮಾಡಿಲ್ಲ ಮ್ಯಾಮ್, ಪೇಜ್ನ ತಗೋತು 100 ಪಾಯಿಂಟ್ಸ್ ಆಯಿತು. ಇಷ್ಟೇ ಮ್ಯಾಮ್, ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿದ್ರು ಚಾನೆಲ್ ಲ್ಯಾಬ್ ಮುಗ್ದೇ ಹೋಯ್ತು. ನಿಮ್ಮ ಚಾನೆಲ್ ಲ್ಯಾಬ್ ಕೂಡ ಈಸಿ ಆಗೋ ಥರ ಮಾಡ್ಕೊಟ್ಟಿದ್ದೀನಿ ನಾನು. ಈ ಸ್ಕಿಲ್ ಬ್ಯಾಡ್ಜ್ 4 ಸ್ಕಿಲ್ ಬ್ಯಾಡ್ಜ್ ಬರುತ್ತೆ. 4 ಸ್ಕಿಲ್ ಬ್ಯಾಡ್ಜ್ ಅಲ್ಲಿ 3 ಸ್ಕಿಲ್ ಬ್ಯಾಡ್ಜ್ ನಾನು ರೆಪೋ ಇಟ್ಟಿದ್ದೀನಿ. ನಾವು ಒಂದು ಸ್ಕಿಲ್ ಬ್ಯಾಡ್ಜ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ, 12 ಮಿನಿಟ್ಸ್ ಮುಗ್ದೋಗುತ್ತೆ ನಾರ್ಮಲ್ ಆಗಿ ಮಾಡ್ಕೊಂಡೋದ್ರು. ಸೊ 100 ಪಾಯಿಂಟ್ಸ್ ಬಂದಿದೆ, ಎಂಡ್ ಲ್ಯಾಬ್ ಅಷ್ಟೇ. ಇವಾಗ ಈ ಬ್ಯಾಡ್ಜ್ ಬಂದಿರುತ್ತೆ, ತೋರಿಸ್ತೀನಿ ಈಗ ಆ ಬ್ಯಾಡ್ಜ್. ಇಲ್ಲಿ ಕ್ವೆಸ್ಟ್ ಕಂಪ್ಲೀಟ್ ಅಂತ ಬಂದಿದೆ, ಎಲ್ಲನೂ ಕಂಪ್ಲೀಟ್ ಆಗಿದೆ. ಪ್ರೊಫೈಲ್ ಇಲ್ಲಿ ಬಂದಿದೆ ನೋಡಿ, ಫಸ್ಟ್ ಸ್ಕಿಲ್ ಬ್ಯಾಡ್ಜ್. ಇದಿಷ್ಟು ಫಸ್ಟ್ ಕೋರ್ಸ್ದು.